ಶ್ರೀ ಗುರುಭ್ಯೋ ನಮಃ ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ. ಈ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ಶತ್ರುಗಳು ಇರೋದಿಲ್ಲ, ಶತ್ರು ರಹಿತರಾಗಿರ್ತೀರಿ ನೀವು. ಹಾಗಾಗಿ ನಿಮ್ಮ ಕೆಲಸವೆಲ್ಲ ಭಾಳ ಅನುಕೂಲ ಆಗ್ತದೆ. ಮತ್ತು ಆರೋಗ್ಯವು ಬಹಳ ಇಂಪ್ರೂವ್ಮೆಂಟ್ ಇದೆ. ಆರೋಗ್ಯ ಸಂಪತ್ತು ಅಂತ ಹೇಳ್ತೀವಿ. ಆರೋಗ್ಯ ಒಳ್ಳೆ ಆರೋಗ್ಯಗಳಾಗ್ತದೆ. ಆರೋಗ್ಯವನ್ನು ನೀವು ನೋಡ್ಕೋಬೋದು, ಚೆನ್ನಾಗಾಗ್ತದೆ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಪ್ರಬಲ ಜಠರಾಗ್ನಿ ಇರ್ತದೆ. ಏನು ತಿಂದರೂ ಕರಗೋಗ್ತದೆ ನಿಮ್ಮ ಈ ತಿಂಗಳಲ್ಲಿ. ಅಷ್ಟು ವಿಶೇಷ ಜಠರಾಗ್ನಿ ಜೋರಾಗಿರ್ತದೆ. ಊಟ ತಿಂಡಿ ವ್ಯವಸ್ಥೆಗಳಲ್ಲಿ ಏನು ತಿಂದರೂ ಕರಗೋಗ್ತದೆ. ಹಾಗಾಗಿ ಹಸಿವು ಜಾಸ್ತಿ ಇರ್ತದೆ. ಮತ್ತು ವ್ಯಾಪಾರ ಮಾಡುವಂಥವರು, ಪಾರ್ಟ್ನರ್ಶಿಪ್ ಮಾಡುವಂಥವರಿಗೆ ವ್ಯವಹಾರಗಳಲ್ಲಿ ಅಧಿಕವಾಗಿ ಲಾಭಗಳಾಗುವಂಥ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭಗಳಾಗ್ತದೆ. ಮತ್ತು ಉನ್ನತವಾದ ವಿಚಾರ, ದೃಢ ನಿಶ್ಚಯ ಮತ್ತು ಶೂರವೀರತ ಇರ್ತದೆ. ಉನ್ನತವಾದ ವಿಚಾರ ನಾವು ಮಾಡಲೇಬೇಕು, ದೃಢ ನಿಶ್ಚಯ ಮಾಡ್ತೀರಿ. ಅಂತಹದಲ್ಲಿ ಶೂರತನ ತೋರಿಸ್ತೀರಿ. ಆ ಶೂರತನ ಗೆದ್ಕೊಂಬರ್ತೀರಿ. ಅದು ಭಾಳ ಅನುಕೂಲವಾಗುತ್ತಂಥ ಟೈಮ್ ಇದೆ ನಿಮಗೀಗ. ಮತ್ತು ಉದ್ಯೋಗದಲ್ಲಿ ನಗನಾಣ್ಯ ಸಂಪಾದನೆ ಮಾಡುವಂತಹ ಯೋಗ. ಉದ್ಯೋಗವೂ ಸಿಗ್ತದೆ. ಉದ್ಯೋಗದಿಂದ ಹಣ ಸಂಪತ್ತುಗಳು, ಒಳ್ಳೆಯ ನಗನಾಣ್ಯಗಳೆಲ್ಲ ಸಂಪತ್ತುಗಳು ಉಂಟಾಗುವಂಥ ಕಾಲ ಆಗಿದೆ ತುಲಾರಾಶಿಯವರಿಗೆ. ನಿಮ್ಮ ಆತ್ಮವಿಶ್ವಾಸ ಹಾಗೂ ದೃಢ ನಿಶ್ಚಯ ಹಾಗೂ ವಿಚಾರ ಶಕ್ತಿಗಳು ಹೆಚ್ಚು ಆಶಾದಾಯಕವಾಗಿರ್ತದೆ. ಸೊ ಏನು ಮಾಡಬೇಕು ಅಂತ ಆಸೆ ಪಡ್ತೀರಿ ಅವೆಲ್ಲ ಆಗೇ ಆಗ್ತದೆ. ನಿಮ್ಮ ಆಶಾದಾಯಕವಾದ ಕೆಲಸಗಳೆಲ್ಲ ಕೈಗೂಡ್ತದೆ. ದೃಢ ನಿಶ್ಚಯ ಭಾಳ ಚೆನ್ನಾಗಿ ಮಾಡ್ತೀರಿ. ಹಾಗಾಗಿ ನಿಮಗೆ ಒಳ್ಳೆ ಅನುಕೂಲವಾಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಸುಲಭವಾಗಿ ನಡೆಯುವಂಥ ಯೋಗ ಚೆನ್ನಾಗಿದೆ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಹೊಂದುವಂತಹ ಯೋಗ್ಯತೆ ಭಾಳ ಚೆನ್ನಾಗಿದೆ. ಯಾರ ಡಿಗ್ರಿಗಳು ಮಾಡಬೇಕು, ಡಾಕ್ಟ್ರು, ಇಂಜಿನಿಯರ್ಸ್ ಮಾಡಬೇಕು ಅಂತ ಯಾರು ಪ್ರಯತ್ನ ಪಡ್ತೀರಿ ಅಂಥವರಿಗೆಲ್ಲ ತುಲಾರಾಶಿಯವರಿಗೆ ಭಾಳ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಷೇರು ವ್ಯವಹಾರ ಮಾಡುವಂಥವರಿಗೆ, ಬಡ್ಡಿ ವ್ಯಾಪಾರ ಮಾಡುವಂಥವರಿಗೆ ಸ್ವಲ್ಪ ಅಧಿಕವಾದ ಲಾಭಗಳು ಬರುವಂಥ ಚೆನ್ನಾಗಿದೆ. ಯಾರು ಷೇರ್ ವ್ಯವಹಾರ ಆಗ್ತಾಯಿದ್ರೆ ಈ ಸಲ ಬೇಕಾದಷ್ಟು ನೀವು ಇನ್ವೆಸ್ಟ್ ಮಾಡ್ಬೋದು. ಎಷ್ಟು ಇನ್ವೆಸ್ಟ್ ಮಾಡಿದ್ರೂ ಡಬಲ್ ತ್ರಿಬಲ್ ಆಗುವಂತಹ ಯೋಗ ಭಾಳ ಚೆನ್ನಾಗಿದೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ. ಮತ್ತು ನಿಮ್ಮ ವಿಚಾರ ಏನಪ್ಪ ಅಂದರೆ ಈ ತಿಂಗಳಲ್ಲಿ ತಂದೆಗಿಂತ ಒಳ್ಳೆಯವನು ಅನಿಸ್ಕೊತೀರಿ. ತಂದೆಯ ಗುಣಕ್ಕಿಂತ ಹೆಚ್ಚು ಗುಣವಂತರಾಗ್ತೀರಿ. ಹಾಗಾಗಿ ತಂದೆಗಿಂತ ಒಳ್ಳೆಯ ಹೆಸರು, ತಂದೆಯನ್ನು ಮೀರಿಸಿದ ಮಗ ಅಂತೀವಲ್ಲ ಆ ಥರ ಆ ಹೆಸರು ಬರ್ತದೆ ಮತ್ತು ಕೀರ್ತಿಯೂ ಬರ್ತದೆ. ಮತ್ತು ವಿಶೇಷವಾಗಿ ನಿಮ್ಮ ಸುತ್ತ ಇರತಕ್ಕಂಥ ಬಂಧುಗಳಿಗೆ, ಬಳಗದವರಿಗೆ ಹಾಗೂ ಸ್ನೇಹಿತರುಗಳಿಗೆ ಎಲ್ಲರಿಗೂ ಉತ್ತಮವಾದ ಸಲಹೆಯನ್ನು ನೀಡುವಂಥ ಯೋಗ ಚೆನ್ನಾಗಿದೆ. ಎಲ್ಲರೂ ಒಳ್ಳೆಯ ಹೇಳ್ಕೊಡ್ತಾರೆ, ಹೀಗೆಲ್ಲ ಹೀಗೆ ಮಾಡು, ಹೀಗೆ ಬದುಕು, ಹೀಗೆ ನಡಿಬೋದು ಅಂತ ಒಂದು ಒಳ್ಳೆಯ ಗುಣವನ್ನು ಹೇಳ್ಕೊಡ್ತೀರಿ. ಅದು ಭಾಳ ಚೆನ್ನಾಗಿದೆ. ಮತ್ತು ನಿಮ್ಮ ಈ ವಿವಿಧ ವ್ಯಾಪಾರ, ಯಾವುದೇ ವ್ಯಾಪಾರ ಕೈ ಹಾಕೊಳ್ಳಿ ಈ ತಿಂಗಳಲ್ಲಿ ನೀವು ಎಲ್ಲೇ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಅಧಿಕವಾದ ಲಾಭಗಳು ಸಿಗ್ತದೆ. ಧನ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ವಾಹನ, ಮನೆ, ಐಶ್ವರ್ಯ ಹಾಗೂ ಉತ್ತಮವಾದ ಸಂಪತ್ತು ಪ್ರಾಪ್ತಿಯಾಗುವಂಥ ತಿಂಗಳಾಗಿದೆ. ಹಾಗಾಗಿ ನಿಮ್ಮ ಅಭಿವೃದ್ಧಿಗೆ ಪ್ರಯತ್ನ ಮಾಡಿ ಭಾಳ ಅನುಕೂಲ ಆಗ್ತದೆ. ಮತ್ತು ಅಣ್ಣ ತಮ್ಮಂದಿರ ಅಕ್ಕದಂಗಿನಿಂದ ಒಳ್ಳೆ ಸುಖ ಇರ್ತದೆ. ಯಾವುದೇ ಕಾರಣಕ್ಕೂ ದ್ವೇಷಗಳು ಬರೋ ಚಾನ್ಸಸ್ ಇರೋದಿಲ್ಲ. ಹೊಂದಾಣಿಕೆ ಭಾಳ ಚೆನ್ನಾಗಿ ಸಿಗ್ತದೆ. ಯಾರು ಹಾಡು ಹೇಳುವಂಥವ್ರು, ಗಾಯಕರಿಗೆ, ನಟರಿಗೆ, ಅಭಿನಯ ಮಾಡುವಂಥವ್ರಿಗೆಲ್ಲರಿಗೂ ಕ್ಷೇತ್ರದವರಿಗೆ ಒಳ್ಳೆ ಅವಕಾಶಗಳು, ಕೀರ್ತಿಗಳು, ಹೆಸರುಗಳು ಸಂಪಾದನೆ ಆಗುವಂಥ ಚಾನ್ಸ್ ಇದೆ. ಮತ್ತು ಒಳ್ಳೆ ಅವಕಾಶ ಕೂಡಿ ಬರ್ತದೆ. ಈಗ ಪ್ರಯತ್ನ ಮಾಡಿ ನೀವೆಲ್ಲರೂ, ಯಾರ್ಯಾರು ಹಿಂದೆ ಕೂತಿರಲು ಮುಂದೆ ಬನ್ನಿ. ಈಗ ಎಲ್ಲ ಕಡೆಗೂ ಅನುಕೂಲವಾಗುವಂಥ ಯೋಚನೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯ ಸಂಬಂಧಪಟ್ಟಿದ್ದು ಯೂರಿನ್ ಇನ್ಫೆಕ್ಷನ್ ಆಗ್ತದೆ, ಭಾಳ ಕೇರ್ಫುಲ್ಲಾಗಿರಬೇಕಾಗ್ತದೆ. ಹಾಗಾಗಿ ಈ ತಿಂಗಳ ನಿಮಗೆ ಆರೋಗ್ಯ ಸ್ವಲ್ಪ ಪರವಾಗಿಲ್ಲ ಇರೋದ್ರಲ್ಲಿ. ಸೊ ನಿಮ್ಮ ಅಭಿವೃದ್ಧಿ ವಿಶೇಷವಾಗಿ ಏನಪ್ಪ ಅಂದರೆ ನಿಮ್ಮ ಕೆಲಸ ಕಾರ್ಯಗಳ ಶೀಘ್ರವಾಗಿ ಆಗಬೇಕು, ನಿಧಾನ ಆಗಬಾರ್ದು. ಆ ಒಂದು ಉದ್ದೇಶಕ್ಕೆ ಗಣಪತಿಯ ಆರಾಧನೆಯನ್ನು ಮಾಡಿ. ಪ್ರತಿನಿತ್ಯ ಗಣಪತಿಗೆ 21 ಗರಿಕೆಯನ್ನು ನೀವು ನಿವೇದನೆ ಮಾಡಿ. ಮತ್ತು ಕೊಬ್ಬರಿ ಬೆಲ್ಲವನ್ನು ದೇವರ ನೈವೇದ್ಯ ಮಾಡಿ ಎಲ್ಲರಿಗೆ ಕೊಟ್ಟು ನೀವು ಸೇವೆ ಮಾಡಿರಿ. ಇದರಿಂದ ನಿಮ್ಮ ಕೆಲಸಗಳ ನಿರ್ವಿಘ್ನವಾಗಿರ್ತದೆ ಮತ್ತು ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಈ ಯೂರಿನ್ ಇನ್ಫೆಕ್ಷನ್ ವಾಸಿ ಆಗ್ತದೆ. ಹಾಗಾಗಿ ಹೆಚ್ಚು ಗಣಪತಿ ಆರಾಧನೆ ಮಾಡೋದು. ಗಣಪತಿಯೇ ನಮಃ ಎಂಬ ಮಂತ್ರವನ್ನು ನಿಮ್ಮ ಕೈಲಿ ಎಷ್ಟಾಗತ್ತೆ ದಿನ ಬೆಳಗ್ಗೆ ಸಾಯಂಕಾಲ ಪಾರಾಯಣ ಮಾಡೋದ್ರಿಂದ ಗಣಪತಿ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖವಾಗಿ ತಿಂಗಳನ್ನೇ ಇರ್ಬೋದು. ಹಾಗಾಗಿ ನಿಮಗೆ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳು ಭಾಳ ಆಶಾದಾಯಕವಾಗಿದೆ ಅಂತ ಹೇಳ್ಬೋದು. ನಮಸ್ಕಾರ.